ವೀಕ್ಷಕರೇ, ರಾಜ್ಯದಲ್ಲಿ 14 ಕ್ಷೇತ್ರಗಳ ಮತದಾನ ಎರಡನೇ ಹಂತದ ಮತದಾನ ಅಂತ್ಯಗೊಂಡಿದೆ. 18ರಂದು 14 ಕ್ಷೇತ್ರಗಳ ಮತದಾನ ಆಯಿತು. ಇನ್ನುಳಿದಂಥ 14 ಕ್ಷೇತ್ರಗಳ ಮತದಾನ ಇವತ್ತು ಅಂತ್ಯಗೊಂಡಿದೆ. ಯಾವ ರೀತಿಯಾದಂಥ ಮತದಾರ ತನ್ನ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾನೆ, ಇದು ಮತದಾರನ ಪರೀಕ್ಷೆ ಕೂಡ ಹೌದು, ಅಭ್ಯರ್ಥಿಗಳ ಅಗ್ನಿ ಪರೀಕ್ಷೆ ಕೂಡ ಹೌದು. ದೇಶದ ಭವಿಷ್ಯದ ದೃಷ್ಟಿಯಿಂದ ಸದೃಢ ಸರ್ಕಾರವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಯಾರ್ಯಾರು ಯಾವ ರೀತಿ ಎಕ್ಸಾಮ್ ಬರೆದಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತಯಂತ್ರ ಸೇರಿದ್ದಾವೆ. 237 ಅಭ್ಯರ್ಥಿಗಳ ಭವಿಷ್ಯ. ಸರತಿ ಸಾಲಿನಲ್ಲಿ ನಿಂತವರಿಗೆ 7 ಗಂಟೆವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದರೆ ಇನ್ನೂ 1 ಗಂಟೆ ಕಾಲಾವಕಾಶ ಇದೆ ಮತದಾನ ಮಾಡಲಿಕ್ಕೆ. ಹೀಗಾಗಿ ತಪ್ಪದೆ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬಹುದು. ಒಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸುವಂಥ ಒಂದು ದೊಡ್ಡ ಹೊಣೆಗಾರಿಕೆ ಅಂತ ಅರಿತವರಿಗೆ ಮಾತ್ರ ಈ ಚುನಾವಣೆಯಲ್ಲಿ ಮತ ಚಲಾವಣೆಯನ್ನು ಉತ್ಸಾಹದಿಂದ, ಒಳ್ಳೆಯ ಆಶಯದಿಂದ, ಸದುದ್ದೇಶದಿಂದ ಮಾಡಬಹುದು. ಇಲ್ಲದೆ ಹೋದರೆ ನೀವು ಪ್ರಜಾಪ್ರಭುತ್ವವನ್ನು ಗೆಲ್ಲಿಸದೆ ಕೇವಲ ಯಾವುದೋ ಒಂದು ವ್ಯಕ್ತಿ ಪ್ರೇಮದಿಂದ ಗೆಲ್ಲಿಸಿದರೆ ಅದು ಸಾಕಾಗೋದಿಲ್ಲ ಅನ್ನೋದನ್ನು ಕೂಡ ಅರಿಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯದ 14 ಕ್ಷೇತ್ರಗಳ ಎರಡನೇ ಹಂತದ ಮತದಾನ ಕೂಡ ಅಂತ್ಯಗೊಂಡಿದೆ. ಅಂದರೆ ನಮ್ಮ ರಾಜ್ಯದ 28 ಕ್ಷೇತ್ರಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನುವ ಕುತೂಹಲ ಈಗ ಮತ್ತಷ್ಟು ಜಾಸ್ತಿ ಆಗಿದೆ. ಏಪ್ರಿಲ್ 23ರಂದೇ ನಾವು ಮೇ 23ರ ಒಂದು ಫಲಿತಾಂಶದ ಕಡೆಗೆ ಹೋಗಬೇಕಾಗಿದೆ. ಅಂತಹ ಒಂದು ಕುತೂಹಲ ಗರಿಗೆದರಿದೆ. ಒಟ್ಟಿನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಜಾಸ್ತಿ ಆಗಿದೆ. ಅಂದರೆ ಯುವ ಮತದಾರರು ಎಷ್ಟರ ಮಟ್ಟಿಗೆ ಮತದಾನ ಮಾಡಿದ್ದಾರೆ, ಆ ಯುವ ಮತದಾರರ ಒಂದು ಮನಸ್ಸನ್ನು ಸೆಳೆಯುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಕಸರತ್ತು ನಡೆದಿದ್ದಾರೆ, ಯಾವ ಅಲೆ ಇದೆ, ಹೀಗೆ ಎಲ್ಲ ಪ್ರಶ್ನೆಗಳು ಕೂಡ ಗರಿಗೆದಿರ್ತವೆ. ರಾಜ್ಯದ 14 ಕ್ಷೇತ್ರಗಳ ಎರಡನೇ ಹಂತದ ಮತದಾನ ಅಂತ್ಯಗೊಳ್ತಾ ಇದೆ. ಆದರೆ ಇನ್ನೂ ಕೂಡ ಸರತಿ ಸಾಲಿನಲ್ಲಿ ನಿಂತವರಿಗೆ 7 ಗಂಟೆಯವರೆಗೂ ಕೂಡ ತಮ್ಮ ಹಕ್ಕನ್ನು, ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಈ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ಗಮನಿಸೋಣ. ರಾಜ್ಯದ 14 ಕ್ಷೇತ್ರಗಳ ಎರಡನೇ ಹಂತದ ಮತದಾನ ಕೂಡ ಅಂತ್ಯಗೊಳ್ತಾ ಇದೆ. ರಾಜ್ಯದಲ್ಲಿ ಚುನಾವಣೆಯ ಒಂದು ಕಾವು ಫಲಿತಾಂಶದತ್ತ ಮಾತ್ರ ಈಗ ಎದುರು ನೋಡ್ತಾ ಇದ್ದೇವೆ. ಆದರೆ ಎಕ್ಸಾಮ್ ಬರೆಯೋದೆಲ್ಲ ಬರೆದಾಗಿದೆ. ಸ್ಟ್ರಾಂಗ್ ರೂಮ್ನತ್ತ EVMಗಳು ತೆರಳುತ್ತಾ ಇದ್ದಾವೆ. ಹೀಗಾಗಿ ಅಭ್ಯರ್ಥಿಗಳ ಭವಿಷ್ಯ, ದೇಶದ ಭವಿಷ್ಯ, ಮತದಾರನ ಭವಿಷ್ಯ ಎಲ್ಲವೂ ಕೂಡ ಅದರಲ್ಲಿ ಅಡಗಿದೆ ವೀಕ್ಷಕರೇ. ಓಕೆ ವೀಕ್ಷಕರೇ, ಮತದಾನ ಏನೋ ಅಂತ್ಯಗೊಂಡಿದೆ. ಆದರೆ ಯಾವ ರೀತಿಯಾದಂಥ ಲೆಕ್ಕಾಚಾರಗಳು ಇದ್ದಾವೆ, ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತವೆ, ಅವರ ಲೆಕ್ಕಾಚಾರ ಏನು, ಮನಸ್ಸೇನು ಹೇಳುತ್ತೆ, ಮನದಾಳದ ಮಾತುಗಳು ಏನು ಅನ್ನೋದನ್ನು ನಾವು ಚರ್ಚೆಯನ್ನು ಮಾಡೋಣ. ಇವತ್ತಿನ ನಮ್ಮ TV5 ಸ್ಟುಡಿಯೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರಾದಂಥ ಮಾಜಿ MLC ಶ್ರೀ ಗೋ ಮಧುಸೂದನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಇನ್ನು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂಥ ಶ್ರೀ ರಾಮಕೃಷ್ಣ ಉಪಾಧ್ಯಾಯ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ಗೋ ಮಧುಸೂದನ್ ಅವರೇ, ಮತದಾನ ಎರಡನೇ ಹಂತದ ಮತದಾನ ಕೂಡ ಅಂತ್ಯಗೊಂಡಿದೆ, ಪೂರ್ಣ ಆಗಿದೆ. ವಾಟ್ಸ್ ಯುವರ್ ಥಾಟ್ ಅಟ್ ದಿಸ್ ಮೂಮೆಂಟ್? ಮೊದಲನೇ ಬಾರಿಗೆ ಮತದಾನ ಎರಡನೇ ಹಂತ ಆಗಿದೆ. ಇದರ ಬಗ್ಗೆ ನನ್ನ ವಿಶ್ಲೇಷಣೆ ಹೇಳೋದಕ್ಕಿಂತ ಮುಂಚೆ ಸುಮಾರು 270-290 ತನಕ ಶ್ರೀಲಂಕಾದ ಆ ಸರಣಿ ಬಾಂಬ್ ಸ್ಫೋಟದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶದ ನಾಗರಿಕರು, ಸಿಂಹಳೀಯರು, ಭಾರತೀಯರೂ ಸಹ ಅವರು ಹುತಾತ್ಮರಾಗಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವಂಥದ್ದು ಮೊದಲನೇ ಕರ್ತವ್ಯ ಅಂತ ನಾನು ಯೋಚನೆ ಮಾಡಿದ್ದೇನೆ. ನಮ್ಮ ಕರ್ನಾಟಕದ ಬೆಂಗಳೂರಿನ ಒಂದಷ್ಟು ಜನ ವಿಶೇಷವಾದಂಥ ಉದ್ಯಮಿಗಳು, ಕಾಂಟ್ರಾಕ್ಟರ್ಗಳು ಈ ಚುನಾವಣೆ ಮುಗಿಸಿಕೊಂಡು ಅವರು ರಿಲ್ಯಾಕ್ಸೇಷನ್ಗೆ ಶ್ರೀಲಂಕಾಗೆ ಹೋಗಿದ್ದರು. ಅವ್ರ ಪೈಕಿ ಕೆಲವರು ತೀರ್ಕೊಂಡಿರುವಂಥ ವಿಷಯ ಗಮನಕ್ಕೆ ಬಂದಿದೆ. ದುಃಖದ್ದು ಸಂಗತಿ ಅದು. ಇನ್ನೊಂದಷ್ಟು ಜನಕ್ಕೆ ಸುಮಾರು ಹತ್ತತ್ರ ಒಂದು 700 ಜನದ ತನಕ, ಅವ್ರಿಗೆ 400 ಜನದ ತನಕ ಗಾಯಾಳುಗಳಾಗಿದ್ದಾರೆ. ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಇರಬಹುದು ಅಂತ ಅನಿಸುತ್ತೆ. ಹಾಗಾಗಿ ಅಂಥವ್ರೆಲ್ರಿಗೂ ಸಹ ನಾಪತ್ತೆಯಾಗಿದ್ದಾರೆ. ಅಂಥವ್ರೆಲ್ಲರೂ ಸಹ ಅತಿ ಶೀಘ್ರವಾಗಿ ಭಗವಂತನ ಕೃಪೆಯಿಂದ ಅವರೆಲ್ಲರೂ ಸಹ ಗುಣಮುಖರಾಗಲಿ. ಮತ್ತು ಇವರನ್ನು ಕರ್ಕೊಂಬರುವಂಥ ಪ್ರಯತ್ನ, ಇವರ ಶವಗಳು ಕರ್ನಾಟಕಕ್ಕೆ, ಭಾರತಕ್ಕೆ ಬರುವಂಥ ಪ್ರಯತ್ನ ನಮ್ಮ ಸುಷ್ಮಾ ಸ್ವರಾಜ್ ಅವರು ಈಗಾಗಲೇ ಅದರಲ್ಲಿ ಕಾರ್ಯರತರಾಗಿದ್ದಾರೆ. ಸಾಧ್ಯವಾದಷ್ಟು ಬೇಗ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ.
ಒಟ್ಟಿನಲ್ಲಿ ದುಃಖದ ಘಟನೆ ಮೃತಪಟ್ಟವರಿಗೆ ಸದ್ಗತಿ ಸಿಗ್ಲಿ, ಮೃತಪಟ್ಟಂತವರ ಸಂಬಂಧಿಕರಿಗೆ ಒಂದಿಷ್ಟು ಆ ಶಕ್ತಿ ಭರಿಸುವ ಆ ದುಃಖವನ್ನು ಸಾಂತ್ವನ ಮಾತುಗಳನ್ನ ಹೇಳಬೇಕು ಅಂತ. ಎಸ್ ರಿಯಲಿ ದಿಸ್ ಇಸ್ ದ ಫಸ್ಟ್ ಅದು TV5 ಕಳಕಳಿ ಕೂಡ, ನೀವು ಕೂಡ ಅದನ್ನ ರೈಸ್ ಮಾಡಿದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು. ಓಕೆ, ಎಟ್ ದಿಸ್ ಮೊಮೆಂಟ್ ಚುನಾವಣೆ ಅಂತ ಬಂದಾಗ ಮತದಾನ ಪರ್ಸೆಂಟೇಜ್ ವೋಟಿಂಗ್ ತುಂಬ ಚೆನ್ನಾಗಾಗಿದೆ. ಇನ್ನೂ ಒಂದಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗ್ತಾ ಇತ್ತು ಅಂತ ಅನಿಸುತ್ತೆ ನನಗೆ. ಆದರೆ ಮಧ್ಯಾಹ್ನದ ಮೇಲೆ ಯಾರು ಊಟ ಮಾಡಿಕೊಂಡು ಹೋಗಿ ಊಟ ಹಾಕ್ತೀವಿ ಅಂತ ಲೆಕ್ಕ ಹಾಕ್ಕೊಂಡಿದ್ರು ಅಂಥವ್ರಿಗೆ ಮಳೆ ತೊಂದರೆ ಕೊಟ್ಟಿದೆ. ವಿಶೇಷವಾಗಿ ನನಗನ್ಸುತ್ತೋ ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಭಾಗದಲ್ಲಿ ಈ ರೀತಿ ಕೆಲವು ಕಡೆ ಮಳೆ ತೊಂದರೆ ಕೊಟ್ಟಿದೆ. ಕೇರಳದಲ್ಲೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತದಾನಕ್ಕೆ ತೊಂದರೆ ಆಗಿದೆ. ಬಿಕಾಸ್ ದಿಸ್ ಈಸ್ ಇದಕ್ಕೇನಂತಾರೆ ಅಂದರೆ ಸಾಮಾನ್ಯ ಪ್ರೀ ಮಾನ್ಸೂನ್ ಶವರ್ಸ್ ಅಂತಂತಾರೆ. ಓಕೆ, ಹಾಗಾಗಿ ಈ ಸಮಯದಲ್ಲಿ ಅತ್ಯಂತ ಜೋರಾದಂಥ ಮಳೆ ಬರುವಂಥದ್ದು ಸ್ವಾಭಾವಿಕ. ಈ ಸಮಯದಲ್ಲೇ ಈ ನಾವು ಹೇಳುವಂಥ ಮಂಜಿನ ಗಡ್ಡೆಗಳು, ಆಲಿಕಲ್ಲು ಅಂತ ನಾವೇನು ಹೇಳ್ತೀವಿ, ಒಂದೊಂದು ಕಡೆಗೆ ಒಂದೊಂದು ಥರ ಹೇಳ್ತಾರೆ. ಓಲೆ ಅಂತಂತಾರೆ, ಆಲಿಕಲ್ಲು ಅಂತಂತಾರೆ. ಅದು ಬೀಳುವಂಥದ್ದು ಅದು ಯಾರಿಗೆ ಶುಭ ಸೂಚನೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಶುಭ ಸೂಚನೆ ಎಲ್ಲ, ಒಟ್ಟಿನಲ್ಲಿ ಆಲಿಕಲ್ಲು ಬರುವಂಥದ್ದು, ಮಳೆ ಬರುವಂಥದ್ದು ಒಟ್ಟಿನಲ್ಲಿ ಶುಭ ಸೂಚನೆ. ಗಾಟ್ ಇಟ್. ಮುಂದಿನ ಹಂತದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಹಾಗೆಯೇ ಇವತ್ತಿನ ಡಿಬೇಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ ಶ್ರೀ ಎಂ ನಾಗರಾಜ್ ಯಾದವ್ ಅವರು. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಓಕೆ, ರಾಮಕೃಷ್ಣ ಉಪಾಧ್ಯಾಯ ಅವರೇ, ಈಗ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದ್ದಂತೆ ಕೆಲವರಲ್ಲಿ ಖುಷಿ ಮತ್ತು ಬೇಸರ ಎರಡೂ ಇರುತ್ತೆ. ಸೊ ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಎಟ್ ದಿಸ್ ಮೊಮೆಂಟ್? ಮೊದಲನೇದಾಗಿ 15 ರಾಜ್ಯಗಳಲ್ಲಿ ಹೇಳಿದಂಥ ಒಂದು ವಿಚಾರಕ್ಕೆ ನಾನು ಕೂಡ ದನಿಗೂಡಿಸ್ತಾ ಇದ್ದೇನೆ. ಬಿಕಾಸ್ 310 ಆಗಿದೆ ಇದುವರೆಗೆ ಒಟ್ಟು ಅಲ್ಲಿ ಮಾಡಿದವರ ಸಂಖ್ಯೆ. ಆ್ಯಂಡ್ ಅತ್ಯಂತ ಭಯಂಕರವಾದಂಥ ಒಂದು ಘಟನೆ ಇದು. ಸೊ ಲಕ್ಕಿಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಎಚ್ಚರ ವಹಿಸಿರೋದ್ರಿಂದ ಬಹುಶಃ ಏನೋ ಇಂಥ ಘಟನೆಗಳು ಇತ್ತೀಚೆಗೆ ಆಗಿಲ್ಲ. ಬಟ್ ವಿ ಹ್ಯಾವ್ ಟು ಬಿ ಆಲ್ವೇಸ್ ಕೇರ್ಫುಲ್ ಆನ್ ದ್ಯಾಟ್ ರೆಸ್ಪೆಕ್ಟ್. ಸೆಕೆಂಡ್ ಫೇಸ್ ಆಫ್ ಎಲೆಕ್ಷನ್ನಲ್ಲಿ ಐ ಥಿಂಕ್ ಮೊದಲನೇ ಫೇಸ್ಗಿಂತ ಬಹುಶಃ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ. ಮೊದಲನೇ ಫೇಸಲ್ಲಿ ನಾವು ನೋಡಿದಾಗ ಏನೋ ಪ್ರಥಮ ವರದಿಗಳ ಪ್ರಕಾರ ಒಂದು 62-63 ಇತ್ತು. ಈ ಸರ್ತಿ ಇನ್ನೂ ಜಾಸ್ತಿ 67 ಈಗಲೇ ಕಾಣ್ತಾ ಇದೆ. ಫೈನಲ್ ಫಿಗರ್ಸ್ ಬರೋಷ್ಟೊತ್ತಿಗೆ ಬಹುಶಃ 70 ಕ್ರಾಸ್ ಆಗುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಇನ್ನೂ ಲೇಟೆಸ್ಟ್ ಫಿಗರ್ಸ್ ಬಂದಿರೋಲ್ಲ, ಮತ್ತು 7 ಗಂಟೆವರೆಗೂ ವೋಟಿಂಗ್ ಅಲೋ ಮಾಡೋದ್ರಿಂದ ಅಪ್ಡೇಟ್ ಆಗುತ್ತೆ. ಎಲೆಕ್ಷನ್ ಕಮಿಷನ್ನು ಒಂದು 2 ದಿವಸ ತೊಗೊಳ್ತಾರೆ. ಆ್ಯಂಡ್ ಫೈನಲ್ ಫಿಗರ್ಸ್ ಅವಾಗ ಸಿಕ್ಕಿದಾಗ ಬಹುಶಃ 70% ಆಗ್ಬೋದು ಅನಿಸುತ್ತೆ. ಈಸಿ ಟು ಅನಲೈಸ್. ಬಟ್ ಓವರ್ ಆಲ್ ಏನೋ ಇದು ಯಾವ ಪಕ್ಷಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕಿಂತ ಜನಗಳು ಈ ಒಂದು ಹಬ್ಬದಲ್ಲಿ ಭಾಗವಹಿಸಿ ತಮ್ಮ ಒಂದು ನಿರ್ಧಾರವನ್ನು ಕೊಡೋದು ಭಾಳ ಇಂಪಾರ್ಟೆಂಟ್. ಯಾವುದೇ ಪಕ್ಷಕ್ಕೆ ಅವರು ವೋಟ್ ಮಾಡಲಿ, ಆದರೆ ಬರಬೇಕು, ತಮ್ಮ ಒಂದು ಮತವನ್ನು ಚಲಾಯಿಸಬೇಕು. ಆ್ಯಂಡ್ ಲಿವ್ ಇಟ್ ಟು ದಿ ಗುಡ್ ವಿಲ್ ಆಫ್ ದಿ ಪೀಪಲ್. ಫೈನಲಿ ಯಾರು ಗೆಲ್ಲಬೇಕು, ಯಾರು ಬರಬೇಕು, ಅದು ಯಾರೋ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಬಟ್ ಅದನ್ನ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಬೆಂಗಳೂರಿನಲ್ಲಿ ಆದಂಗೆ ಕೇವಲ 55% ಆಗೋದು, 45% ವೋಟೇ ಮಾಡದೇ ಇರ್ತಕ್ಕಂಥ ಸಿಕ್ಕಿರ್ಬೋದು ಅಟ್ ದಿಸ್ ಮೊಮೆಂಟ್. ಮತ್ತು ಈಗ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಜೊತೆ ಕೂಡ ಮತ್ತೆ ಮಾತನಾಡ್ತೀನಿ. ಈಗ ನಾವು ನೇರವಾಗಿ ಕಲಬುರಗಿ ಮತ್ತು ಬೆಳಗಾವಿಗೆ ತೆರಳೋಣ. ಎಸ್, ಕಲಬುರಗಿ ಇವತ್ತು ಹೈ ವೋಲ್ಟೇಜ್, ಬೆಳಗಾವಿ ಕೂಡ ಹೈ ವೋಲ್ಟೇಜ್ ಆಗ್ತಾ ಇದೆ ನಾನಾ ಕಾರಣಗಳಿಗಾಗಿ. ಅದನ್ನು ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಈಗ ಕಲಬುರಗಿಯಿಂದ ಗೋಪಾಲ್ ಕುಲಕರ್ಣಿ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗೋಪಾಲ್, ವೆರಿ ಗುಡ್ ಈವ್ನಿಂಗ್. 2014ರಲ್ಲಿ 57.96% ವೋಟಿಂಗ್ ಆಗಿತ್ತು ಕಲಬುರಗಿಯಲ್ಲಿ. ಆದರೆ ಈಗ 52.18 ಆಗಿದೆ ಪರ್ಸೆಂಟೇಜ್ ಎಟ್ ದಿಸ್ ಮೊಮೆಂಟ್. ಏನಾದರೂ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆಯಾ? ರಾಘವ್, ಏನು ಹೈ ವೋಲ್ಟೇಜ್ ಕದನ ಅಂತ ನಾವು ಕರಿತೀವಿ. ಕಲಬುರಗಿ ಲೋಕಸಭಾ ಕ್ಷೇತ್ರ ನಿಜವಾಗಲೂ ಈ ಬಾರಿ ಅತ್ಯಂತ ಕುತೂಹಲ ಮೂಡಿಸಿದೆ. ಈಗಾಗಲೇ ಕರ್ನಾಟಕದಲ್ಲಿ ನೋಡೋ ಪ್ರಕಾರ ಮೊದಲನೆಯದ್ದು ಏನು ಮಂಡ್ಯ ಅತ್ಯಂತ ಹೈ ವೋಲ್ಟೇಜ್ ಅಂತ ಹೇಳ್ತಾ ಇದ್ರು. ತದನಂತರ ನೆಕ್ಸ್ಟ್ ಬರೋದೇ ಕಲಬುರಗಿ. ಯಾಕಂತ ಹೇಳಿದ್ರೆ ಕಲಬುರಗಿಯಲ್ಲಿ ಸ್ಪರ್ಧೆ ಮಾಡಿರೋದು ಘಟಾನುಘಟಿ ವ್ಯಕ್ತಿಗಳು. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ, ಮತ್ತೊಂದು ಕಡೆ ಅವರ ಎದುರಾಳಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಸೊ ಇಂತಹ ಒಂದು ಘಟಾನುಘಟಿ ನಾಯಕರು ಇರತಕ್ಕಂಥ ಈ ಕಲಬುರಗಿ ಕ್ಷೇತ್ರದಲ್ಲಿ ಈಗಾಗಲೇ ಏನಂತ ಹೇಳಿದ್ರೆ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದಂತಹ ಮತದಾನ 5 ಗಂಟೆ ಅಷ್ಟೊತ್ತಿಗೆ 52% ಆಗಿದೆ ಅಂತ ಹೇಳಿ ಗೊತ್ತಾಗಿತ್ತು. ಇದೀಗ ಬಂದಿರೋ ಮಾಹಿತಿಯ ಪ್ರಕಾರ 60 ರೀಚ್ ಆಗಿದೆ ಪರ್ಸೆಂಟೇಜ್, ಅಂದ್ರೆ ಶೇಕಡವಾರು ಮತದಾನ 60 ಆಗಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ.
ಸೊ ಇದನ್ನ ನೋಡಿದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಏನೋ 57% ಆಗಿತ್ತು. ಈ ಬಾರಿಗೆ ಗಮನಿಸಿದರೆ ಒಂದು 4 ಅಥವಾ 5% ಹೆಚ್ಚಿಗೆ ಇಲ್ಲಿ ವೋಟಿಂಗ್ ಆಗಿದೆ. ಸೊ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಡೌಟ್ ಇತ್ತು. ಯಾಕಂತ ಹೇಳಿದ್ರೆ ಮಧ್ಯಾಹ್ನ ಹೊತ್ತು ಯಾರು ಬಿಸಿಲಿನ ಕಾರಣದಿಂದಾಗಿ ಮನೆಯಿಂದ ಹೊರಗೆ ಬಂದಿರಲಿಲ್ಲ, ವೋಟ್ ಕೂಡ ಹಾಕಿರಲಿಲ್ಲ. ಯಾವಾಗ ಬೆಳಗ್ಗೆಯಿಂದ 11 ವೋಟಿಂಗ್ ಆಯಿತು, ನಂತರ ಮಧ್ಯಾಹ್ನ ಸ್ಥಗಿತಗೊಂಡಿತ್ತು. ತದನಂತರ 4 ಗಂಟೆ ನಂತರ ಬಿಸಿಲು ಕಡಿಮೆ ಆದ ಮೇಲೆ 4 ರಿಂದ 6 ಗಂಟೆವರೆಗೆ ಅಂದ್ರೆ 2 ತಾಸುಗಳಲ್ಲಿ ಸುಮಾರು ವೋಟಿಂಗ್ ಹಾಕ್ಲಿಕ್ಕೆ ಜನ ಹೊರಗೆ ಬಂದರು. ಹಾಗಾಗಿ ಏನಂತ ಹೇಳಿದ್ರೆ 2014ರ ಚುನಾವಣೆಗೆ ಹೋಲಿಸಿದರೆ 2019ರ ಈ ಲೋಕಸಭಾ ಚುನಾವಣೆ ಇದೆ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಇಲ್ಲಿ ಎಲ್ಲ ಎರಡೂ ಪಕ್ಷಗಳಲ್ಲಿ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಲ್ಲಿ ಈ ಪರ್ಸೆಂಟೇಜ್ ಆಧಾರದ ಮೇಲೆ ಗೆಲುವು ಯಾರದಾಗುತ್ತೆ, ಸೋಲು ಯಾರದಾಗುತ್ತೆ ಅಂತೇಳಿ ಆಯಾ ಪಕ್ಷದವರೇ ಒಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವು ಬಿಜೆಪಿಯವರು ಹೇಳೋ ಪ್ರಕಾರ ಹೆಚ್ಚಿನ ಪರ್ಸೆಂಟೇಜ್ ಆದ್ರೆ ನಮಗೆ ವೋಟ್ ಆಗುತ್ತೆ ಅಂತವರು, ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ನಾವೇ ಗೆಲ್ತೀವಿ ಅನ್ನೋ ಮಾತನ್ನ ಎಲ್ಲರೂ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆದರೆ ಮೇ 23ನೇ ತಾರೀಕು ಮತದಾರರ ಹಣೆಬರ ಯಾರು ಬರೆದಿದ್ದಾನೆ ಅನ್ನೋದು ನಿಖರವಾಗಿ ಅಫ್ಕೋರ್ಸ್ ಗೋಪಾಲ್, ಈಗಾಗಲೇ ಹೈ ವೋಲ್ಟೇಜ್ ಕ್ಷೇತ್ರ ಅಂತಿದ್ರಿ. ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ಅವರವರಿಗೆ ಅವರ ಕ್ಷೇತ್ರವೇ ಹೈ ವೋಲ್ಟೇಜ್ ಆಗಿದೆ ನಾನಾ ಕಾರಣಗಳಿಗಾಗಿ. ಅದನ್ನು ಕೂಡ ನಾವು ಗಮನಿಸೋಣ. ಥ್ಯಾಂಕ್ ಯು ಗೋಪಾಲ್. ಹಾಗೆಯೇ ಈಗ ಬೆಳಗಾವಿ, ಇವತ್ತು ಬೆಳಗಾವಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದು ರಮೇಶ್ ಜಾರಕಿಹೊಳಿ ವಿಚಾರ ಸಂಬಂಧಪಟ್ಟ ಹಾಗೆ. ಮೋಸ್ಟ್ಲಿ ರಮೇಶ್ ಜಾರಕಿಹೊಳಿ ಅವರ ಮಾತು ಏನಾದರೂ ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆ ವಿಚಾರವನ್ನು ಕೂಡ ಮನಗಾಣೋಣ. ಅದಕ್ಕೆ ನಮ್ಮ ಶ್ರೀಧರ್ ಕೋಟಾರಗಸ್ತಿ ಏನು ಹೇಳ್ತಾರೆ ಕೇಳೋಣ. ಎಸ್ ಶ್ರೀಧರ್, ಸರತಿ ಸಾಲಿನಲ್ಲಿ ನಿಂತವರಿಗೆ ಇನ್ನು 7 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. ಹೀಗಾಗಿ ವೋಟಿಂಗ್ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಗೋ ನಿರೀಕ್ಷೆ ಇದೆಯಾ? ಎಲ್ಲ ಶಾಂತಿಯುತವಾಗಿ ಮತದಾನ ಆಗಿದೆಯಾ? ಎಲ್ಲ EVMಗಳು ಚೆನ್ನಾಗಿ ವರ್ಕ್ ಆಗ್ತಾ ಆಗಿದಾವ? ರಾಘವ್, ಖಂಡಿತವಾಗಿಯೂ 2ನೇ ಹಂತದ ಏನು ಮತದಾನ ಇವತ್ತು ಬೆಳಗ್ಗೆ 7 ಗಂಟೆ ಆರಂಭವಾಗಿತ್ತು. ಈ ಆರಂಭದಲ್ಲಿ ಕೆಲವು ಕಡೆ ಮತಯಂತ್ರಗಳ ದೋಷ ಕಂಡು ಬಂದಿದ್ದರಿಂದ ಮತದಾರರು ಕೆಲ ಕಾಲ ಮತಗಟ್ಟೆಯಲ್ಲೇ ಕಾಯ್ದು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಈಗ ಸಂಜೆ 6 ಗಂಟೆ ಆಯಿತು. ಇವಾಗ ಮತದಾನದ ಏನು ಒಂದು ಸಮಯ ಅಂತ್ಯ ಆಗ್ತಾ ಇದೆ. ಜೊತೆಗೆ ಈ 6 ಗಂಟೆ ಅವಧಿ ಒಳಗಡೆ ಬಂದು ಕ್ಯೂನಲ್ಲಿದ್ದಂಥವ್ರು ಕೂಡ ಟೋಕನ್ ಪಡೆದುಕೊಂಡು ಸರತಿ ಸಾಲಲ್ಲಿ ನಿಂತ್ಕೊಂಡು ವೋಟ್ ಮಾಡೋದಕ್ಕೆ ಅವಕಾಶ ಕೂಡ ಇದೆ. ಸೊ 5 ಗಂಟೆವರೆಗಿನ ಒಂದು ಏನು ಮತದಾನದ ಒಂದು ಶೇಕಡಾವಾರು ನೋಡೋದಾದ್ರೆ 58% ಇವರಿಗೆ ಮತದಾನ ಆಗಿದೆ. ಕಳೆದ 2014ರಲ್ಲಿ ಈ ಒಂದು ಮತದಾನದ ಪರ್ಸೆಂಟೇಜ್ ಏನಿದೆ ಅದು 68% ಇತ್ತು. ಸೊ ಈ ಬಾರಿ 70 ಕ್ರಾಸ್ ಮಾಡುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲಿ ಎರಡೂ ರಾಜಕೀಯ ಪಕ್ಷಗಳಿವೆ. ಆದರೆ ಏನು ಈ ಬಾರಿ ಬಿಸಿಲು ಇರೋದ್ರಿಂದ ಆರಂಭದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಕಂಡಂಥ ಉತ್ಸಾಹ ಮಧ್ಯಾಹ್ನದ ನಂತರ ಅಷ್ಟೊಂದು ಉತ್ಸಾಹದಿಂದ ಬಂದು ಜನ ವೋಟ್ ಹಾಕಲಿಲ್ಲ. ಆದರೆ ನಗರ ಪ್ರದೇಶದಲ್ಲಿ ಬೆಳಗಿನ ಸಂದರ್ಭದಲ್ಲಿ ಉತ್ಸಾಹ ಕಂಡು ಬಂದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಅಷ್ಟೊಂದು ಉತ್ಸಾಹ ಕಂಡು ಬರಲಿಲ್ಲ. ಅದೇ ಗ್ರಾಮೀಣ ಪ್ರದೇಶದಲ್ಲಿ ಮಧ್ಯಾಹ್ನದ ನಂತರ ಚುರುಕಾಗಿ ಒಂದು ಮತದಾನ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಶ್ರೀಧರ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, ನಮ್ಮ ಎಲ್ಲ ಕರೆಸ್ಪಾಂಡೆಂಟ್ಸ್ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ ಇನ್ನೂ ಕೂಡ ವೋಟಿಂಗ್ ರೇಟ್ ಜಾಸ್ತಿ ಆಗಬಹುದು ಅನ್ನುವ ಒಂದು ಲೆಕ್ಕಾಚಾರ ಇದೆ ನಾನಾ ಕಾರಣಗಳಿಂದಾಗಿ. ಆದರೆ ಅದು ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುವ ನಿಟ್ಟಿನಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರಾ ಅಥವಾ ಸೂಕ್ತ ಅಭ್ಯರ್ಥಿಯ ಮಾನದಂಡಗಳೇನು ಅನ್ನೋದು ಅವರವರಿಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಿದ್ದು. ಹೀಗಾಗಿ ಎಕ್ಸಾಮ್ ಏನೋ ಬರೆದಿದ್ದಾರೆ. ಎಲ್ಲರ ಗಮನ ಈಗ ಮೇ 23ರತ್ತ ತೆರಳುತ್ತಾ ಇದೆ. ಅದರ ನಡುವೆ ಏನೆಲ್ಲ ಲೆಕ್ಕಾಚಾರಗಳು ಇರುತ್ತವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಈಗಾಗಲೇ ಕಾಂಗ್ರೆಸ್ ವಕ್ತಾರರು ಕೂಡ ನಾಗರಾಜ್ ಯಾದವ್ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಕೂಡ ನಾನು ರಿಯಾಕ್ಷನ್ ಪಡಿತೀನಿ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ದೇಶದ 3ನೇ ಹಂತದ, ರಾಜ್ಯದ 2ನೇ ಹಂತದ ಮತದಾನ ಮುಗಿದಿದೆ. ದೇಶಕ್ಕೆ ಇನ್ನೂ ಕೂಡ ಚುನಾವಣೆ ಇದೆ. ಆದರೆ ರಾಜ್ಯದ ಮತದಾರರಿಗೆ ಚುನಾವಣೆ ಮುಗಿದಿದೆ ಲೋಕಸಭಾ ಚುನಾವಣೆಯಲ್ಲಿ. ಹೀಗಾಗಿ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ. ಆದರೆ ಅವರವರ ಪಕ್ಷದವರಿಗೆ ಯಾವಾಗಲೂ ಕೇಳಿದಾಗ ಹೌದ್ರಿ ನಾವೆಲ್ಲ 100ಕ್ಕೆ 100 ನಮ್ಮದೇ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಆದರೆ ಈಗ ಮತದಾನ ಪ್ರಕ್ರಿಯೆ ಮುಗಿದಿದೆ. ಅದಕ್ಕೇನು ಹೇಳ್ತಾರೆ ಕೇಳೋಣ. ಎಸ್, ಮೊದಲ ಮಾತು ನಾಗರಾಜ್ ಯಾದವ್ ಅವರೇ. ಮೊದಲನೇದಾಗಿ ನಮ್ಮ ಇಬ್ಬರು ಸ್ನೇಹಿತರು ನಾಯಕರುಗಳು ಹೇಳಿದ ಹಾಗೆ ಇಡೀ ದೇಶ ಇವತ್ತು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಶ್ರೀಲಂಕಾ ರಾಷ್ಟ್ರದಲ್ಲಾಗಿರ್ತಕ್ಕಂಥ ದುರಂತಕ್ಕೆ ನಾವು ಅದನ್ನು ಖಂಡನೆ ಮಾಡಬೇಕು ಮತ್ತು ನಾವು ಅವರಿಗೆ ಸಹಾಯ ಹಸ್ತವನ್ನು ಕೊಡ್ತಕ್ಕಂಥ ನಮ್ಮ ಮಾನವೀಯತೆ ಧರ್ಮ ಅಂತ ನಾನು ಭಾವಿಸಿದ್ದೀನಿ ಮತ್ತು ಅವರಿಗೆ ನಮ್ಮ ಸಂತಾಪವನ್ನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಿಯಾಂಡ್ ಪಾಲಿಟಿಕ್ಸ್. ಯಾಕೆಂದರೆ ಅಲ್ಲಾಗಿರ್ತಕ್ಕಂಥ ವಿಚಾರವನ್ನು ನಾವು ಬರೀ ಶ್ರೀಲಂಕಾದ ಸಮಸ್ಯೆ ಅಂತ ಇದು ವಿಶ್ವದ ಸಮಸ್ಯೆ. ಇದು ಒಂದು ರೀತಿಯಲ್ಲಿ ಆಗಿರ್ತಕ್ಕಂಥ ಭಾರತೀಯರು, ನಮ್ಮ ಕನ್ನಡಿಗರು, ನಮ್ಮ ದೇಶದ ಜನ ಹಲವಾರು ಜನ ಸತ್ತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ಉಗ್ರಗಾಮಿಗಳು ನಮಗೂ ಒಂದು ಸಂದೇಶ ಕೊಡ್ತಾರೆ, ವಿ ಆರ್ ಸ್ಟಿಲ್ ಆಕ್ಟಿವ್ ಅಂತಕ್ಕಂಥ ವಿಚಾರಗಳು ತೋರಿಸ್ತಾ ಇದ್ದಾರೆ. ಹಾಗಾಗಿ ಬಿಯಾಂಡ್ ಪಾಲಿಟಿಕ್ಸ್ BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ 130 ಕೋಟಿ ಜನ ಇದನ್ನು ಖಂಡಿಸಬೇಕು.
ನಾವು ಇನ್ನೂ ಹುಷಾರಾಗಿರಬೇಕಾಗ್ತದೆ, ಅವರನ್ನು ಈ ಪ್ರಪಂಚದಿಂದ ಹೊರಗಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈ ಉಗ್ರಗಾಮಿಗಳನ್ನು ಅಂತ ವಿಚಾರ ಹೇಳಿ ಆ ಇಡೀ ಕುಟುಂಬಗಳಿಗೆ, ನಮ್ಮವರೇ ಸತ್ತಿರ್ತಕ್ಕಂಥವ್ರ ಕುಟುಂಬಗಳು ಕೂಡ ಆ ಶಕ್ತಿನ ಬರೆಸ್ಕೊಳ್ಳಿಕ್ಕೆ ಅವ್ರ ತಂದೆ ತಾಯಿ ಅವ್ರ ಕುಟುಂಬದವ್ರಿಗೆಲ್ಲರೂ ಕೂಡ ದೇವರವ್ರ ಶಕ್ತಿ ನೀಡಲಿ ಅಂತ ಈ ಮೂಲಕ ಹೇಳ್ತಾ, ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ, ಇಂದಿನ ಚುನಾವಣೆ ವಿಚಾರಗಳು ಬಂದಾಗ ಎಲ್ಲರೂ ಹೇಳ್ತಾರೆ ಪರ್ಸೆಂಟೇಜ್ ಜಾಸ್ತಿ. ನಾನು ಹೇಳ್ತೀನಿ ಎಲ್ಲೂ ಕೂಡ ಅತಿ ಹೆಚ್ಚಾಗಿ ಏನಾಗಿಲ್ಲ. 1 or 2% ಮೇಲೆ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು. ಆವ್ರೇಜ್ ಇಸ್ ಸಮ್ವೇರ್ ಸ್ಟ್ಯಾಂಡ್ ಸೇಮ್ ಎಲ್ಲಿ ಆಗಲಿ. ನಾನು ಏನು ಹೇಳ್ತಾ ಇದ್ದೀನಿ, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ನೋಡಿ, ಸೆಕೆಂಡ್ ಫೇಸ್ ಬೆಟರ್ ಪೋಲಿಂಗ್ ತಂದು ಫಸ್ಟ್ ಫೇಸ್ ಅಂತಕ್ಕಂಥ ಮಾತು ಹೇಳ್ತದೆ. ಸೆಕೆಂಡ್ ಫೇಸಲ್ಲಿ ಜನ ಬಂದು ಅಲ್ಲಿ ಉತ್ಸಾಹದಿಂದ ಓಟ್ ಹಾಕ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದಾಗ ಉತ್ತಮ. ನಾನು ಇದನ್ನು ಕೂಡ ವಿ ಶುಡ್ ನಾಟ್ ಬಿ ಹ್ಯಾಪಿ ವಿತ್ ದಿಸ್, ವಿ ಶುಡ್ ಡಿಮಾಂಡ್ ಮೋರ್ ವೋಟಿಂಗ್ ಅಂತಕ್ಕಂಥ ಮಾತು. ಯಾರು ಗೆಲ್ತಾರೆ ಬಿಡ್ತಾರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅಟ್ಲೀಸ್ಟ್ ಮಿನಿಮಮ್ ಒಂದು 85% ಪೋಲಿಂಗ್ ಆದರೆ ಮಾತ್ರ ಈ ಜನತಂತ್ರ ವ್ಯವಸ್ಥೆಗೆ ಒಂದು ಗೌರವ, ಒಂದು ಮರ್ಯಾದೆ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಪೇಯರ್ ದುಡ್ಡನ್ನ ಖರ್ಚು ಮಾಡ್ತೀವಿ, ಒಂದು ಮತದಾರರ ಮೇಲೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ನಾವು. ಇದನ್ನು ನಾವು ಈಗಲೂ ಕೂಡ ಸಮಯದವರು ಯೋಚನೆ ಮಾಡಿ ಹೋಗಿ ಓಟ್ ಹಾಕಬೇಕು ಅನ್ನೋ ಮನವಿ ಮಾಡ್ತಾ ಇದ್ದೀನಿ. ಅದ್ರ ಮೂಲಕ ಮತ ಯಾರಿಗಾದರೂ ಹಾಕಿ, ಆದರೆ ಮತ ಹಾಕ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅನ್ನೋ ಭಾವನೆ ನಂದು ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ನಡೆದಂಥ ವಿಚಾರಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಪರ್ಸೆಂಟೇಜ್. ಯಾಕಂದರೆ ಹಲವಾರು ಕ್ಷೇತ್ರಗಳಲ್ಲಿ ತಂದೆ ಅಂತ ಇಂಪಾರ್ಟೆನ್ಸ್ ಪಟ್ಕೊಂಡು ದೇಶದಲ್ಲೂ ಕೂಡ ತುಂಬ ವರ್ಷಗಳ ನಂತರ ಒಂದು ಆಡಳಿತ ಪಕ್ಷವಾಗಿ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದಿತ್ತು 2014ನಲ್ಲಿ. ಅದು ದಟ್ಸ್ ದ ಡಿಫ್ರೆನ್ಸ್ ಇನ್ ದಿಸ್ ಎಲೆಕ್ಷನ್ ದಿಸ್ ಟೈಮ್. ಸಿಂಗಲ್ ಪಾರ್ಟಿ ಬಂದಂಥ ವಿಚಾರಗಳು ಬಂದಾಗ ಜನಗಳ ಎಕ್ಸ್ಪೆಕ್ಟೇಷನ್ ಅವ್ರು ಮೀಟ್ ಆದ್ರೆ ಇಲ್ವೋ ಅಂತೇಳಿ ಈ ಚುನಾವಣೆಯಲ್ಲಿ ಜನ ಪ್ರತಿಕ್ರಿಯೆ ಕೊಡ್ತಾರೆ. ಯಾಕಂದರೆ ಮೊದಲು ಬಂದಂಥ ಸಂದರ್ಭ, ನಾವಿದ್ದ ಸಂದರ್ಭದಲ್ಲಿ ವಿ ಕುಡಂಟ್ ಟೇಕ್ ಮಚ್ ಮೆನಿ ಡಿಸಿಷನ್ಸ್ ಬಿಕಾಸ್ ವಿ ಆರ್ ನಾಟ್ ಹ್ಯಾವಿಂಗ್ ಸಿಂಗಲ್ ಪಾರ್ಟಿ ಮೆಜಾರಿಟಿ. ನಾವು ವಿ ಹ್ಯಾಡ್ ಸೋ ಮೆನಿ ಕಂಪಲ್ಷನ್ಸ್ ದಟ್ ವಿ ಹ್ಯಾವ್ ಟು ಕೀಪ್ ಕ್ವೈಟ್ ಫಾರ್ ಸಮ್ ಟೈಮ್ ಅಂಡ್ ಸಮ್ ಇಶ್ಯೂಸ್. ಬಟ್ ಆ ಪರಿಸ್ಥಿತಿ ಬದಲಾವಣೆ ಆಗಿತ್ತು 2014ನಲ್ಲಿ. ಅದರ ಪ್ರತಿಕ್ರಿಯೆನ ನಾವು ಅದರ ಆ ರಿಸಲ್ಟನ್ನ ನಾವು 2019ನಲ್ಲಿ ನೋಡ್ತೀವಿ. ಆರ್ ದ ಪೀಪಲ್ ಹ್ಯಾಪಿ ಆರ್ ನಾಟ್ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಪ್ರತಿಪಾದನೆ. ಹಾಗಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಟ್ಲೀಸ್ಟ್ 80% ಪೋಲಿಂಗ್ ಆಗಬೇಕು ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ವಿಚಾರ ತಿಳ್ಕೊಂಡು ನಾನು ಅದನ್ನು ಜಾಸ್ತಿ ಆಗಬೇಕಾಯಿತು ಅಂತ ಹೇಳ್ತಾ ಇದ್ದೀನಿ. ಓಕೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅದಕ್ಕೆಲ್ಲ ಅಭ್ಯರ್ಥಿಗಳು ಕೂಡ ಕಾರಣರಾಗ್ತಾರೆ, ಮತದಾರರು ಕೂಡ ಕಾರಣರಾಗ್ತಾರೆ, ಚುನಾವಣಾ ಆಯೋಗ ಎಲ್ಲ ಪಕ್ಷಗಳು ಕಾರಣ ಆಗ್ತವೆ, ಚುನಾವಣಾ ಆಯೋಗ ಕೂಡ ಕಾರಣವಾಗುತ್ತೆ. ಎವ್ರಿಬಡಿ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಇಟ್ಸ್ ಎ ಟೀಮ್ ವರ್ಕ್ ಸರ್. ಮತದಾರ ಮೂಲತಃ ಜವಾಬ್ದಾರಿ. ಎಸ್, ಯಾರು ಏನೇ ಮಾಡಿದ್ರು ನಾನು ಓಟ್ ಹಾಕ್ತೇನೆ ಅಂತ ಮನಸ್ಸು ಮಾಡಿಬಿಟ್ರೆ 100% ಪೋಲಿಂಗ್ ಆಗ್ತದೆ. ಎಲೆಕ್ಷನ್ ಕಮಿಷನ್ ಆಲ್ಸೋ ರೆಸ್ಪಾನ್ಸಿಬಲ್, ಪೊಲಿಟಿಕಲ್ ಪಾರ್ಟೀಸ್ ಆರ್ ರೆಸ್ಪಾನ್ಸಿಬಲ್, ಕ್ಯಾಂಡಿಡೇಟ್ ಆರ್ ರೆಸ್ಪಾನ್ಸಿಬಲ್, ಎವ್ರಿಬಡಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್, ನೋ ಡೌಟ್ ಅಬೌಟ್ ಇಟ್. ನಾನು ಹೇಳ್ತಿರೋದು ವಿಶೇಷವಾದ ಪ್ರಕರಣ ಏನು ಅಂದರೆ 2014 2019 ಡಿಫರೆನ್ಸು, ಅದಕ್ಕೆ ಮೊದಲಿರ್ತಕ್ಕ ಡಿಫರೆನ್ಸಸ್ ಏನಂದರೆ ಅವಾಗೆಲ್ಲ ಕೋalition ಪಾರ್ಟ್ನರ್ಸೇ ಮಾಡ್ತಾ ಇದ್ದು ಸರ್ಕಾರಗಳನ್ನು. ಈಗ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದ ಸಂದರ್ಭದಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಭೇಟಿ ಆದ್ರಲ್ಲಿ ಜನಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತೇಳಿ 2019ನಲ್ಲಿ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ಪರ್ಸೆಂಟೇಜ್. ನಿಮ್ಮ ಪ್ರಕಾರ ಈಗ NDA ಪಾತ್ರ ಈಗ ಬಹಳಷ್ಟಿದೆ. ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆದರೂ ಕೂಡ ಇದರಲ್ಲಿ ಆಡಳಿತ ಮೋರ್ ದೆನ್ NDA ದ ರೆಸ್ಪಾನ್ಸಿಬಿಲಿಟಿ ಆಫ್ ದ BJP ಆ್ಯಂಡ್ ಯಾವ ಸರ್ವಾಧಿಕಾರದವರಿಂದ ಏಕನಾಯಕನ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದ್ರು ಅದನ್ನ ಜನ ಒಪ್ಪಿದಾರೋ ಇಲ್ವೋ ಅಂತಕ್ಕಂಥ ಪ್ರಶ್ನೆ ಚುನಾವಣೆ ಈಗ. ಓಕೆ, ಆ ಡಿಸಿಷನ್ ಕೂಡ ಗೊತ್ತಾಗುತ್ತೆ. ಎಸ್, ರಾಮಕೃಷ್ಣ ಉಪಾಧ್ಯಾಯ ಅವರು ಒಪಿನಿಯನ್ ಆನ್ ದಿಸ್. ಇಲ್ಲ, ಖಂಡಿತ ಅದನ್ನು ಒಪಿನಿಯನ್ ಕೊಡ್ತಾರೆ ಜನಗಳು. ಯಾಕಂದರೆ 2014ರಲ್ಲಿ ಬಹುಶಃ 33 ವರ್ಷದ ನಂತರ ಒಂದೇ ಒಂದು ಪಕ್ಷಕ್ಕೆ ಪೂರ್ಣ ಬಹುಮತ ಕೊಟ್ಟಿದ್ದರು. ಸೊ 282 ಸ್ಥಾನಗಳನ್ನು ತೆಗೆದುಕೊಂಡಂಥ BJP ಈ ಬಾರಿ ಎಷ್ಟು ಮಟ್ಟಿಗೆ ತೋಳ್ತಾರೆ ಅನ್ನೋದನ್ನು ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಮತ್ತು ನರೇಂದ್ರ ಮೋದಿಯವರ ಆಡಳಿತ ಕೂಡ ಇದನ್ನು ತುಂಬ ಹೊರಗಿಡ್ತಾರೆ. ಸೊ ಯಾಕಂದರೆ ಒಂದು 5 ವರ್ಷ ಅವಕಾಶ ಸಿಕ್ಕಿದಾಗ ಒಂದೇ ಒಂದು ಪಕ್ಷ ಇದ್ದಾಗ ಯಾವ ರೀತಿ ಒಂದು ಅಭಿವೃದ್ಧಿ ಆಗ್ಬೋದು ದೇಶದಲ್ಲಿ, ಯಾವ ರೀತಿಯ ಒಂದು ಡಿಸಿಷನ್ಸ್ ತೊಗೊಳ್ಬೋದು, ಅದು ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಸೆಕ್ಯೂರಿಟಿ ವಿಷಯ ಇರ್ಬೋದು ಅಥವಾ ಡೆವಲಪ್ಮೆಂಟಲ್ ಇಶ್ಯೂಸ್ ಇರ್ಬೋದು, ಯಾವುದಕ್ಕೂ ಕೂಡ ಒಬ್ಬ ವ್ಯಕ್ತಿಗೆ ಒಂದು ಅಧಿಕಾರ ಕೊಟ್ಟಾಗ ಅಥವಾ ಒಂದು ಪವರ್ ಇದ್ದಾಗ ಯಾವ ರೀತಿ ನಡೆಯುತ್ತೆ, ಅಥವಾ ನೀವು 10 ಜನಗಳನ್ನು ಕನ್ಸಲ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿರ್ತದೆ. ನೋಡಿದ್ದೀವಿ ನಾವು ಮನಮೋಹನ್ ಸಿಂಗ್ ಇದ್ದಾಗಲಿ ಅಥವಾ ಹಿಂದೆ ವಾಜಪೇಯಿ ಅವರು ಇದ್ದಾಗಲಿ 22 ಪಕ್ಷಗಳನ್ನು ಕಟ್ಕೊಂಡು ವಾಜಪೇಯಿ ಅವರು ಸರ್ಕಾರ ನಡೆಸಿದ್ರು. ಇವರು ಒಂದು 12 ಪಕ್ಷಗಳನ್ನು ಕರೆಸ್ಕೊಂಡು ಮಾಡಿದ್ರು. ಸೊ UPA ಸರ್ಕಾರ ಇದ್ದಾಗ ಯಾವ ರೀತಿ ಒಂದು ಸ್ಕ್ಯಾಮ್ಸ್ಗಳು ನಡೀತು ಬಿಕಾಸ್ ಆಫ್ ದಿ ಅಲೈಸ್. ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ. ದೇ ಹ್ಯಾಡ್ ಟು ಸೈಲೆಂಟ್ಲಿ ಫಾಲೋ. ಅಲ್ಲ, ಮನಮೋಹನ್ ಸಿಂಗ್ ಅವರೇ ಹೇಳಬೇಕಾಯಿತು, ಐ ವಾಸ್ ಹೆಲ್ಪ್ಲೆಸ್ ಅಂತ ಹೇಳಿ. ಸೊ ಅಂಥ ಹೆಲ್ಪ್ಲೆಸ್ ಪ್ರಧಾನಮಂತ್ರಿಯನ್ನು ನಾವು ಬಿಟ್ಟು ಒಬ್ಬ ಶಕ್ತಿಯುತ ಪ್ರಧಾನಮಂತ್ರಿಯನ್ನು ಮೇಲೆ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ, ಅವರು ಅಥವಾ ಡಿಕ್ಟೇಟರ್ಶಿಪ್ ಕಡೆಗೆ ಹೊರಟಿದ್ದಾರಾ, ಜನಗಳ ಒಂದು ಸರ್ವಾಧಿಕಾರದ ಕಡೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಈ ಎಲೆಕ್ಷನ್ನಲ್ಲಿ ಉತ್ತರ ಸಿಗುತ್ತೆ. ಆ ಅನುಮಾನಕ್ಕೆ ಪೂರಕವಾದಂಥ ಅಂಶಗಳೇನಾದರೂ ಇದಾವ? ಯಾಕೆ ಆ ಶಬ್ದವನ್ನು ಬಳಸಿದ್ರಿ ತಾವು? ಅಲ್ಲ, ಅದು ಯಾಕಂದರೆ ಕೆಲವು ಸೆಕ್ಷನ್ಗಳು ಏನು ಅನ್ಕೊಂಡಿದ್ದ ಏನೊಂದು ಭಾವನೆ ಬಂದಿದೆ ಅಂತ ಹೇಳಿದ್ರೆ,
ಏನೋ ಒಪಿನಿಯನ್ ಇರ್ತಕ್ಕಂಥವ್ರು, ಸ್ಟ್ರಾಂಗ್ ಆಗಿ ಒಪಿನಿಯನ್ ಇರ್ತಕ್ಕಂಥವ್ರು ಅಥವಾ ಬಿ ಜೆ ಪಿಯನ್ನು ಅಪೋಸ್ ಮಾಡ್ತಕ್ಕಂಥವ್ರು ಅವರ ವಿರುದ್ಧ ಕ್ರಮಗಳನ್ನು ತೊಗೊಂಡಿದ್ದಾರೆ ಅಂತ ಹೇಳಿ. ಅದು ನಾವು ನೋಡಿದ್ವಿ ಬಿಗಿನಿಂಗ್ನಲ್ಲೇ ಕೆಲವು ಜನ ಈ ಸರ್ಕಾರದ ಒಂದು ಏನೋ ಧೋರಣೆಯನ್ನು ಪ್ರತಿಭಟಿಸಿ ಅವಾರ್ಡ್ಸ್ಗಳನ್ನು ವಾಪಸ್ ಕೊಟ್ಟರು. ಅವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ಎಲ್ಲ ಏನೋ ದೇಶದಲ್ಲಿ ಗಣ್ಯ ಸ್ಥಾನಗಳನ್ನು ಇಟ್ಕೊಂಡಿದ್ದವರು ಮತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿರ್ತಕ್ಕಂಥವ್ರು. ಅವರು ತಮ್ಮ ಅವಾರ್ಡ್ಸನ್ನು ವಾಪಸ್ ಕೊಡುವಂಥ ಪರಿಸ್ಥಿತಿ ಬಂತು ಅಂದರೆ ಏನೋ ಒಂದು ರೀತಿಯಲ್ಲಿ ಆ ಡ್ರಾಬ್ಯಾಕ್ ಇದೆ ಅಂಥೇಳಿ ಅದನ್ನು ನೋಡಿ ಸರ್ಕಾರ ಏನಾದ್ರು ಕಲ್ತ್ಕೊತ ಏನೋ ನೆಕ್ಸ್ಟ್ 4 ವರ್ಷದಲ್ಲಿ ಅವರ ಇದನ್ನು ಒಪಿನಿಯನ್ ಬದಲಾವಣೆ ಮಾಡ್ಕೊಂಡ್ರ, ಅವರ ಅಡೆನಡೆಗಳು ಬದಲಾವಣೆ ಆಯ್ತಾ ಅನ್ನೋದನ್ನು ನಾವು ನೋಡಿದ್ದೇವೆ. ಸೊ ಫೈನಲಿ ಐ ಥಿಂಕ್ ಪೀಪಲ್ ಆರ್ ವೋಟಿಂಗ್ ಆನ್ ದ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದಿ ಮೋದಿ ಗವರ್ಮೆಂಟ್. ಓಕೆ ಗಾಟ್ ಇಟ್. ಗೋಮತ್ಸೂದನ್ ಅವರೇ, ನರೇಂದ್ರ ಮೋದಿ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಶಕ್ತಿ ಮತ್ತು ಆ ಶಕ್ತಿಯನ್ನು ಬಿಂಬಿಸಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಅನ್ನೋದು ಒಂದು ವಿಚಾರ. ಮತ್ತು ಈ ಬಾರಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ಪ್ರಚಾರದ ಭರಾಟೆ ಸಿಕ್ಕಾಪಟ್ಟೆ ಇರುತ್ತೆ, ಆದರೆ ಮತದಾರ ಭವಿಷ್ಯವನ್ನು ಬರೆಯೋ ನಿಟ್ಟಿನಲ್ಲಿ ಎಷ್ಟು ಪರ್ಸೆಂಟೇಜ್ ಆತ ಮತ ಚಲಾಯಿಸಿದ್ದಾನೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಈ ಬಾರಿ ಚುನಾವಣೆಯ ಪ್ರಮುಖ ವಸ್ತು ನಿಮ್ದು ಯಾವುದಾಗಿತ್ತು, ಅದಕ್ಕೆ ನಿರೀಕ್ಷೆಯ ಪ್ರಮಾಣದಲ್ಲಿ ಮತದಾನ ಆಗ್ತಾ ಇದೆ ಅನ್ನೋದು ಅನ್ಸುತ್ತಾ ಅಟ್ ದಿಸ್ ಸ್ಟೇಜ್? ಇಲ್ಲಿಯ ತನಕ ಭಾರತ ಕಳೆದ 70 ವರ್ಷಗಳಲ್ಲಿ ಅನೇಕ ಚುನಾವಣೆಗಳನ್ನ ನೋಡಿದೆ, ಅನೇಕ ಜನ ನಾಯಕರುಗಳನ್ನ ನೋಡಿದೆ. ಯಾವ ಚುನಾವಣೆಯಲ್ಲೂ ಯಾವ ನಾಯಕನು 100ಕ್ಕೆ 100 ಅಂಕಗಳನ್ನು ಪಡೆದು ಮತ್ತಿನ್ನೊಮ್ಮೆ ಅಧಿಕಾರಕ್ಕೆ ಬಂದಿರುವಂಥದ್ದನ್ನು ನಾವು ಕಂಡಿಲ್ಲ. ಆದರೆ ಯಾರು ಜನತೆಯ ಭರವಸೆಯನ್ನು ಸಂಪಾದಿಸಬಲ್ಲರು, ಮೋರ್ ದೆನ್ ಸ್ಟ್ಯಾಟಿಸ್ಟಿಕ್ಸ್, ಮೋರ್ ದೆನ್ ಅಚೀವ್ಮೆಂಟ್ಸ್, ಜನತೆ ನಿಮ್ಮಲ್ಲಿ ತಮ್ಮ ಭರವಸೆಯನ್ನು ಮುಂದುವರಿಸಿದಾರಾ? ಇದು ತುಂಬ ಪ್ರಮುಖವಾದಂಥ ಕಾರಣ ಆಗುತ್ತೆ. 52ನೇ ಇಸ್ವಿಯಿಂದ ಪ್ರಾರಂಭವಾದಂಥ ಕಾಂಗ್ರೆಸ್ನ ಆಡಳಿತ 77ರವರೆಗೆ ಅವಿರತವಾಗಿ ನಡ್ಕೊಂಡು ಬಂತು. 25 ವರ್ಷಗಳ ಕಾಲ ಅವ್ರೇನು ಹೇಳಿದ್ದೆಲ್ಲ ಮಾಡ್ಕೊಂಬಂದ್ಬಿಟ್ರು ಅಂತ ಅಲ್ಲ. ಗಾಂಧಿ, ನೆಹರು, ದೇಶದ ಸ್ವಾತಂತ್ರ್ಯ, ಆ ಎಲ್ಲ ಪುಣ್ಯ ಇತ್ತಲ್ಲ, ಆ ಪುಣ್ಯ ಅಲ್ಲಿ ತನಕ ಅವ್ರನ್ನ ಕರ್ಕೊಂಡು ಬಂತು. ಅದಾದ ನಂತರದಲ್ಲಿ ಇಂದಿರಾ ಗಾಂಧಿ ಅವರಂಥ ಒಂದು ನೇತೃತ್ವವನ್ನು ಈ ದೇಶಕ್ಕೆ ಕೊಟ್ಟಂಥ ಇನ್ನೊಂದು ವ್ಯಕ್ತಿತ್ವ ಬರಲಿಲ್ಲ ನಾವು ಕಂಡ ಹಾಗೆ. ಆ ಪುಣ್ಯ ಕಂಟಿನ್ಯೂ ಆಗಲಿಲ್ಲ. ಆ ಲಿಗೆಸಿ ಕಂಟಿನ್ಯೂ ಆಗಲಿಲ್ಲ. ಅದರ ಆನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ವಿರೋಧ ಪಕ್ಷದ ಲಿಗೆಸಿ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಂಥ ಒಂದು ಹೆಸರು ಅಟಲ್ ಬಿಹಾರಿ ವಾಜಪೇಯಿ. ಅವರು 13 ದಿನ 13 ತಿಂಗಳು ಹಾಗೆ ಒಂದು 5 ವರ್ಷ ಪೂರ್ಣ ಅವಧಿಯನ್ನು ಅವರು ಮಾಡಿದ್ರು. ಅದಾದ ನಂತರದಲ್ಲಿ ಮತ್ತಿರ್ಗ ಕಾಂಗ್ರೆಸ್ ಅವಧಿ ಬಂತು. 10 ವರ್ಷ ಮಾಡಿದ್ರು. ಈ 10 ವರ್ಷಗಳಿದ್ದಾವಲ್ಲ, ಕೊನೆ 10 ವರ್ಷಗಳಿದ್ದಾವಲ್ಲ ಯು ಪಿ ಎ ಗೌರ್ಮೆಂಟ್ನ, ಅಷ್ಟು ಹೊತ್ತಿಗೆ ನಮ್ಮ ದೇಶದ ಡೆಮೋಕ್ರಸಿ ಮೆಚ್ಯೂರ್ ಆಗಿತ್ತು. ಹಾಗಾಗಿ ಈ ಹಳೆಯ ಸರಕುಗಳನ್ನ ತಲೆಯಲ್ಲಿಟ್ಟುಕೊಂಡು ಯಾವುದೋ ಒಂದು ರೀತಿಯಾದಂಥ ಭಾವನಾತ್ಮಕವಾಗಿ ಏನು ಮತದಾನವನ್ನು ಮಾಡ್ತಾ ಇದ್ದಂಥ ಕಾಲ ಇತ್ತಲ್ಲ, ಆ ಕಾಲ ಬದಲಾವಣೆ ಆಗಿದೆ ಅಂತ ಆ ಕಾರಣಕ್ಕೋಸ್ಕರವಾಗಿ ಈಗ ಡೆವಲಪ್ಮೆಂಟ್ ಓರಿಯೆಂಟೆಡ್ ಒಂದು ಯೋಚನೆಗೆ ಈ ದೇಶದ ಮತದಾರ ಬಂದಿದ್ದಾನೆ. ಆದ್ರೂ ಕೇಳಿದ ಪ್ರಶ್ನೆ ಬರಬೇಕಾಗಿದೆ. ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ಮುಂದಿನ ಹಂತದಲ್ಲಿ ನಿಮಗೆ ನಾನು ಅವಕಾಶ ಮಾಡಿಕೊಡ್ತೇನೆ. ಹಾಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ JDS ನ MLC ಆಗಿರುವಂತ ಡಾಕ್ಟರ್ TS ಶರವಣ ಅವರು. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. TS ಶರವಣ ಅವ್ರ ಜೊತೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ವೆರಿ ಶಾರ್ಟ್ ಬ್ರೇಕ್. ವೀಕ್ಷಕರೇ, ಈಗಾಗಲೇ ಗಮನಿಸ್ತಾ ಇದ್ರಿ, ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಸರತಿ ಸಾಲಿನಲ್ಲಿ ನಿಂತವರಿಗೆ ಮಾತ್ರ 7 ಗಂಟೆವರೆಗೂ ಅವಕಾಶ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಅದರ ಸದುಪಯೋಗ ಪಡೆದುಕೊಳ್ಳಿ. ಈಗ JDS MLC ಆಗಿರುವಂಥ TS ಶರವಣ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ ಶರವಣ ಅವರೇ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಯಾವೆಲ್ಲ ವಿಚಾರಗಳಿಗೆ ಇವತ್ತು ಚೆನ್ನಾಗಿದ್ದೀರಿ? ಚುನಾವಣೆಗೆ ಸಂಬಂಧಪಟ್ಟಾಗ ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದೀರಿ? ತುಂಬ
ಪಾಸಿಟಿವ್ ಆಗಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಏನು ಜನ ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ, ಮಾರ್ಕ್ಸ್ ಕೊಡ್ತಾ ಇದ್ದಾರೆ, ಅದನ್ನು ತಾವು ಇನ್ನೂ ಲೋಕಸಭಾ ಇವತ್ತಿಂದ ಚುನಾವಣೆಗೆ ಒಂದು ನಾನು ತಿಂಗಳಲ್ಲಿ ಮಾತಾಡ್ತಾ ಇದ್ದೀನಿ. ಮೇ 23ನೇ ತಾರೀಕಿಗೆ ನಿಮಗೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾಯೋದಾಗಿದ್ರೆ ನಿಮ್ಮನ್ನು ಪ್ರಶ್ನೆ ಯಾಕೆ ಕೇಳ್ಬೇಕು ನಾವು? ಅಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ಆದ್ರೆ ಒಂದು ಕುತೂಹಲ ಇರುತ್ತಲ್ಲ, ಅಲ್ಲ ನಾವು ನಿಮ್ಮ ಆತ್ಮವಿಶ್ವಾಸ ಇರುತ್ತಲ್ಲ. ಬಿಜೆಪಿ ಪಕ್ಷವನ್ನ ಲೆಕ್ಕ ಹಾಕಿ ಬಿಜೆಪಿ ಪಕ್ಷವನ್ನ ಇಷ್ಟೇ ಬಿಜೆಪಿ ಪಕ್ಷವನ್ನ ಓಕೆ. ಕಟ್ಟಾಕುವಂತ ಕೆಲಸವನ್ನ ಈ ಮೈತ್ರಿ ಸರ್ಕಾರ ಮಾಡಿದೆ ಅನ್ನೋದನ್ನ ಹಿಂಗೆ ಯಾವ ವಿಚಾರದಿಂದ ಹಂಗ್ ಮಾಡಿದಿರಿ ಅವ್ರು ಅಂತ ಸಿಂಗಲ್ ಅನ್ಸುತ್ತೆ. ಅಲ್ಲ, one minute, one minute. Okay, okay. By ಸಿಂಗಲ್ specific ಆಗಿ ಹೋಗೋಣ. ಒಂದ್ ನಿಮಿಷ ಈಗ ಹೇಳಿ. ಒಂದ್ ನಿಮಿಷ ರಾಮಕೃಷ್ಣ ಉಪಾಧ್ಯಾಯ ಅಂಡ್ ನಾಗರಾಜ್ ಯಾದವ್, ಪ್ಲೀಸ್ ಪ್ರೊವೈಡ್ ಯುವರ್ ಲಿಸ್ನಿಂಗ್. ಈಗ ಸುಮ್ಮನೆ ಕಟ್ಟಾಕಿದೀವಿ ಅಂತ ಹೇಳಿ ಕಾಗದದ ಮೇಲೆ ಬರ್ದಂಗ ಅಲ್ಲ, ಇದು ಪ್ರಾಕ್ಟಿಕಲ್ ಎಕ್ಸಾಮ್. ನಾವು ಯಾವ ಮೋದಿ ವಿಚಾರ ತರ ಅಲ್ಲ, ಅಲ್ಲ, ಕಾಗದ one ಮೇಲೆ minute. ಯೋಜನೆ ಕೊಡೋದಕ್ಕೆ ಅನುಷ್ಠಾನಕ್ಕೆ ತರ್ತೀವಿ. One minute, sir, 1 minute, please allow him to complete. ಸಾಹೇಬ್ರು ಮಾಡಿರೋ ತರ ಯೋಜನೆ ನಾವು ಏನ್ ಮಾಡಿಲ್ಲ. ಯೋಜನೆ ಮಾಡಿದ್ದಾರೆ, ಏನ್ ಮಾಡಿಲ್ಲ, ನೀವು ಹೆಂಗ್ ಕಟ್ಟಾಕಿದ್ರಿ? ಚೀಲ ಬಿಟ್ಟಿದ್ದಾರೆ ಒನ್ ಸರ್. ಮಿನಿಟ್ ಸರ್, ಅವ್ರು ಆನ್ಸರ್ ಮಾಡ್ಲಿ ಸರ್, ಉತ್ತರ ಕೊಡಿ. ನೀವು ಯಾವ ವಿಚಾರದಿಂದ ಕಟ್ಟಾಕಿದ್ರಿ? ಇವತ್ತು ಒಂದ್ ನಿಮಿಷ ಸರ್. ಈ ದೇಶದ ಜನರಿಗೆ 2014ರಲ್ಲಿ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಏನು ಭರವಸೆಗಳನ್ನ ಕೊಟ್ಟಿದ್ರು, ಆ ಭರವಸೆಗಳಲ್ಲಿ ಒಂದನ್ನಾದವರು ಈಡೇರಿಸಿದ್ದಾರೆ ಅಂತ ಹೇಳಿ ನಮ್ಗೆ ಹೇಳ್ಬಿಡ್ಲಿ. ಅವ್ರ ಸಾಧನೆ ಏನು, ಅಲ್ಲ, ಅವ್ರ ಕೊಡುಗೆ ಏನು? ಅಲ್ಲ, ಅವರ ಪ್ರತಿಯೊಬ್ಬ ವೇದನೆ ಎಂಪಿಗಳು ಸಾಧನೆನಾ? ಕರ್ನಾಟಕ ರಾಜ್ಯದಲ್ಲಿ 17 ಜನ ಸಂಸದರನ್ನ ಆರಿಸಿ ಕಳಿಸಿದ್ರು ಡೆಲ್ಲಿಗೆ. ಅವರ ಕೊಡುಗೆ ಏನು? ಒಬ್ಬರಾದು ಒಂದು ದಿನ ನರೇಂದ್ರ ಮೋದಿ ಅವ್ರ ಮುಂದೆ ನಿಂತ್ಕೊಂಡು ನನ್ನ ಕ್ಷೇತ್ರಕ್ಕೆ ಇದು ಬೇಕು, ನನ್ನ ರಾಜ್ಯಕ್ಕೆ ನೀರಾವರಿ ಯೋಜನೆ ತರಲೇಬೇಕು, ಈ ಕಾರ್ಯಕ್ರಮವನ್ನು ಕೊಡಲೇಬೇಕು ಅಂತೇಳಿ ಗಟ್ಟಿ ಧ್ವನಿಯಲ್ಲಿ ಒಂದು ದಿನ ಏನೋ ಮಾತನಾಡಿದಾರಾ ನಮ್ಮ ಸಂಸದರು? ಒಬ್ಬರು ಚಕಾರ ಎತ್ತಿದಾರಾ? ಒಬ್ಬರು ಮಾತಾಡಿಲ್ಲ. ದಿವ್ಯ ಮೌನಕ್ಕೆ ಶರಣಾದರು. ಯಾರ ಮಾತಾಡಿದ್ರೆ ಅಯ್ಯೋ ನಮ್ಮ ಓಟ್ ಹಾಕಿ ಕಳಿಸಿದ್ದಕ್ಕೆ ಸಾರ್ಥಕ ಆಯಿತು, ನಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂತೇಳಿ ನಾನು ಕೂಡ ಶಬಾಷ್ಗಿರಿ ಕೊಡ್ತಾ ನಿಮ್ಮ ಇದ್ದೀನಿ. ಇಬ್ಬರು ಸಂಸದರು ಯಾವೆಲ್ಲ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ? ಹೌದು, ಇವತ್ತು ಕಾವೇರಿ ವಿಚಾರ ಬಂದಾಗ ಬೆಂಗಳೂರು ನಗರ ಇರ್ಬೋದು, ಸುತ್ತಮುತ್ತ ಒಂದು 10-12 ಜಿಲ್ಲೆಗಳಿಗೆ ಕುಡಿಯ ನೀರಿನ ಸಮಸ್ಯೆ ಬಂದಾಗ ಇದೇ ದೇವೇಗೌಡರು ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿ ಅಗೋರಾತ್ರಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳುವಂಥ ಅವಶ್ಯಕತೆ ಬಂತು. ಬಿಜೆಪಿ ನಾಯಕರುಗಳು ಏನು ಮಾಡ್ತಾ ಇದ್ರು? ಯಾವತ್ತಾದ್ರು ಮಾತನಾಡಿದಾರಾ? ಅದು ಮಗಾದ ಇರ್ಬೋದು, ಕಳಸಾ ಬಂಡಿ ಇರ್ಬೋದು, ದಿನನಿತ್ಯ ಬರೀ ಮೋದಿ ಭಜನೆ ಮಾಡ್ಕೊಂಡಿದ್ರು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ರಾಜ್ಯ ಸರ್ಕಾರ ಇವತ್ತು ರೈತರ ಸಾಲ ಮನ್ನಾ ವಿಚಾರ ಇರ್ಬೋದು. ಇವತ್ತು ನೋಡಿ, ಇವ್ರಿಗೆ ಯಾವ ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ? ₹1 ಬಿಡುಗಡೆ ಮಾಡಿದಾರಾ? ಯಾವ್ದೋ ಕೊಟ್ಟಿದಾರಾ? ಸುಮ್ನೆ ಈಗ ನಿಮ್ಮ ಪ್ರಕಾರ ಸ್ವಚ್ಛ ಭಾರತ್ ಈಗ ರಾಜ್ಯದಲ್ಲಿ ಸಾಧನೆ ಇದು. ಫೈನ್. ಈಗ ರಾಜ್ಯದಲ್ಲಿ 2 ಹಂತದ ಮತದಾನ ಮುಗಿದಿದೆ. ಅಂದ್ರೆ ಲೋಕಸಭಾ ಚುನಾವಣೆ ಕರ್ನಾಟಕದ ಪಾಲಿಗೆ ಇವತ್ತು ಅಂತ್ಯಗೊಂಡಿದೆ. ಇನ್ನು ದೇಶದಲ್ಲಿ 4 ಹಂತಗಳಲ್ಲಿ ಚುನಾವಣೆ ಆಗ್ಲಿಕ್ಕಿದೆ. 22 ಸೀಟನ್ನ ಗೆಲ್ತೀವಿ ನಾವು. ಅವರು ಸಿಂಗಲ್ ಡಿಜಿಟ್ ಕುಸಿತಾರೆ. ಓಕೆ, ಯಾರು? ಭಾರತೀಯ ಜನತಾ ಪಕ್ಷ. ಹೌದು, ಕೇಂದ್ರದಲ್ಲಿ ಜೆಡಿಎಸ್ ಕಾಂಗ್ರೆಸ್. ಓಕೆ, ನಾಗರಾಜ್ ಯಾದವ್ ಅವರೇ, ಇದು ಅಂದ್ರೆ ನಿಮ್ಮ ಮೈತ್ರಿ ಪಕ್ಷದವ್ರಿಗೆ ಉತ್ತರ ಕೊಡಕ್ ಬಂದಿಲ್ಲ ಅಂತ ನಿಮ್ಮ ಪ್ರಶ್ನೆ. ಬಿಜೆಪಿನ ಹೇಗೆ ಕಟ್ಟಾಕಿದ್ರಿ ಅಂತ ಅವ್ರ ಪ್ರಶ್ನೆ ಮಾತಾಡ್ಲಿ. ಗೋಮಸೂದನ್ ಅವರೇ, ಐ ವಿಲ್ ಅಲೋ ಯು. ಒಂದ್ ನಿಮಿಷ. ಏನ್ ಸಮರೈಸ್ ಮಾಡ್ತಾ ಇದ್ದೀರಿ? ಚುಟ್ಕಾಗಿ ನಗರದಲ್ಲಿ BBMP ಇಂದ 100 ಸೀಟ್ ತಗೊಂಡ್ರು, ನಾವು 14 ಸೀಟ್ ತಗೊಂಡ್ವಿ. ಕಾಂಗ್ರೆಸ್ನವರು 78 ಸೀಟ್ ತಗೊಂಡ್ರು, ಆದ್ರೆ ಅವ್ರನ್ನ ಕಟ್ಟಾಕಿಲ್ವಾ? ಇಲ್ಲಿ ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಒಂದ್ ನಿಮಿಷ ನಾನ್ ಹೇಳ್ತಾ ಇರೋದು ಇವತ್ತು ಅವ್ರನ್ನ ಒಂದ್ ನಿಮಿಷ. ಈಗ ನಾವು 2018ರಲ್ಲಿ ಯಾವ ರೀತಿ ಚುನಾವಣೆ ಎದುರಿಸಿದ್ವಿ ಮತ್ತು ಅಲ್ಲಿ ಚುನಾವಣೆಯ ಫಲಿತಾಂಶ ಯಾವ ರೀತಿ ಬಂತು ಅದೆಲ್ಲವನ್ನು ನೋಡಿದ್ವಿ. ಅದು ಲೋಕಸಭಾ ಚುನಾವಣೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೀವು ಹೇಳ್ತಾ ಇದ್ರಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜನ ಅದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಪ್ರಮುಖ ವಿಚಾರ. ಮುಂದಿನ ಹಂತ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ನಾಗರಾಜ್ ಯಾದವ್ ಅವರೇ, ನೀವು ಯಾವ ರೀತಿ ಕಟ್ಟಾಕಿದ್ದೀರ, ನಿಮ್ಮ ಅಭಿಪ್ರಾಯ, ನಿಮ್ಮ ಉತ್ತರ. ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ಮಾತಾಡೋಣ ಪ್ಲೀಸ್. ಅಸೆಂಬ್ಲಿ ಯಾರಿಗೆ? ಶರವಣ ಅವ್ರಿಗೆ ಹೇಳ್ತಾ ಇದ್ದೀರಾ ತಾವು? ಎಸ್ ಪ್ಲೀಸ್. ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ನಾನೇನು ಹೇಳ್ತಾ ಇದ್ದೀನಿ Yes. 1 minute, please.
ಎಸ್ ನಾಗರಾಜ್ ಯಾದವ್ This is the problem. one minute. ಎದುರಾಳಿಗಳು ಇರೋದೇ ಹಾಗೆ, ನೀವು ಎದುರಿಸಬೇಕು. ಎಸ್ ಪ್ಲೀಸ್ ನಾಗರಾಜ್ ಯಾದವ್ ಲೈಫಿನ ಡಿಕ್ಷನರಿಯಲ್ಲಿ ಹೆದರಿಕೆನ ಪ್ರಶ್ನೆ ಇಲ್ಲ, ಬರೀ ಎದುರಿಸ್ಬೇಕು. ಅವ್ರು ಹೆದರ್ಸ್ತೀನಿ, ನೋ ಪ್ರಾಬ್ಲಮ್. ಯಾವುದೇ ಬಂದ್ರೆ ಎದುರಿಸಕ್ಕೆ Let's come to the ತಾಕತ್ತಿದೆ. point. Yes, yes, ಒಂದು ಹೇಳೋಣ ನಿಮಗೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಕೇಳಿದ್ರಿ ನೀವು ಯಾವ ರೀತಿ ಅವ್ರನ್ನ ಕಟ್ಟಾಕ್ಲಿಕ್ಕಾಯ್ತು ನಿಮ್ಮ ಕೈಯಲ್ಲಿ ಅವರ ಓಟಕ್ಕೆ ಅಂತ ಹೇಳಿದ್ರಿ. ನಾನು ಹೇಳ್ತೀನಿ, ಅವ್ರು ಯಾವಾಗಲೂ ಯಾವಾಗಲೂ ಕೂಡ ಅವ್ರು ಗೆದ್ದಿತಾ ಇರ್ತಕ್ಕಂತಹ ಸ್ಟ್ರಾಟಜಿನೇ ನಾವು ಅರ್ಥ ಮಾಡಿಕೊಂಡು, ಅವ್ರು ಯಾವಾಗ ನಮ್ಮಲ್ಲಿ ವಿಭಜನೆ ಆದ ಅಂದರೆ ಸೆಕ್ಯುಲರ್ ವೋಟ್ಸ್ ಅಂತ ಏನು ಹೇಳ್ತೀವಿ ನಾವು ಮತ್ತು JDS ಅವರು ಡಿವೈಡ್ ಆದಾಗೆಲ್ಲ ಅವರು ಬೆನಿಫಿಟ್ನ ತಗೊಳ್ತಾ ಇದ್ರು. ಆ ಒಂದು ವಿಚಾರಕವಾಗಿ ನಾವು ಕಟ್ಟಾಕಿದ್ದು ಯಾವ ರೀತಿಯಲ್ಲಿ ಅಂದರೆ, ನಾವು ಸೆಕ್ಯುಲರ್ ವೋಟ್ಸ್ ಡಿವೈಡ್ ಮಾಡ್ಕೊಳ್ಳೋದು ಬೇಡ, ನಾವು ಒಂದಾಗಿ ಒಂದು ಅಜೆಂಡಾ ಮೇಲೆ ಕೆಲಸ ಮಾಡಿದಾಗ ನಾವು ಕಮ್ಯುನಲ್ ಫೋರ್ಸಸ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಒಂದೇ ಕಾರಣಕ್ಕೋಸ್ಕರನೇ ನಾವು ಎಷ್ಟು ಸೀಟ್ ತೊಗೊಳ್ತೀವಿ, ಅವ್ರು ಎಷ್ಟು ಸೀಟ್ ತೊಗೊಳ್ತೀವಿ ಅವೆಲ್ಲವನ್ನು ಕೂಡ ಬದಿಗೊತ್ತಿ ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್. ಅವ್ರನ್ನ ಕಟ್ಟಾಕ್ಲಿಕ್ಕೆ ಪ್ರಯತ್ನ ಮಾಡಿ ಸೆಕ್ಯುಲರ್ ಡಿವಿಷನ್ ಆಗಬಾರ್ದು ಅಂತ ಕಟ್ಟಾಕಿದ್ದೇವೆ ಅಂತಕ್ಕಂಥ ನಮ್ಮ ಭಾವನೆ. ಅದು ರಿಸಲ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ ನೀವು, ಒಳ್ಳೆ ಮಾತು ಹೇಳಿದ್ರಿ. ಹಾಗಾಗಿ ಎಲ್ರದ್ದು ನಿಜ, ವಾಸ್ತವ ಏನಂತ ಗೊತ್ತಿರುವ ನಿಮಗೆ ವಾಸ್ತವ ಅಂಶ ರಿಸಲ್ಟ್ ಬಂದಾಗ ಗೊತ್ತಾಗ್ತದೆ. ಹೌದೌದು. ಆಯ್ತಾ? ಈಗ ನಿಮ್ಮ ಭಾವನೆ, ನಿಮ್ಮ ಅಭಿಪ್ರಾಯ ಆ ರೀತಿ ಇದೆ. ಈಗ 28ಕ್ಕೆ 22 ಗೆಲ್ತೀರಿ ಅನ್ನೋದು ನಿಮ್ಮ ಭಾವನೆ, ಕರೆಕ್ಟ್? ಅವ್ರು ಹೇಳಿದ್ರು. ಅಂದ್ರೆ ನೀವು ಅವ್ರು ಬೇರೆ, ನೀವು ಬೇರೆ, ನಾನು ಹೇಳ್ತೀನಿ. ಅವ್ರು ಬೇರೆ, ನೀವು ಬೇರೆ. ಎಸ್ ಎಸ್, ನಿಮ್ದು ಒಂದೇ ನೋಡಿ. ಉತ್ತರ ಇಲ್ಲ ಹಾಗಿದ್ರೆ. ಎಸ್ ಹೇಳಿ. ಒಂದೇ ಉತ್ತರ ನಾನು ಹೇಳಿ, ಈಗ ಮತ್ತೆ ಕೇಳಬೇಕು ಅಂದ್ರೆ, if you want me to repeat the same question, then I have to say that. Don't repeat that, sir. No. ನೀವು ಹೇಳ್ತಾ ಇದ್ರಿ ಮತ್ತೊಮ್ಮೆ ಆ ಪ್ರಶ್ನೆ ಕೇಳಿ ಅಂತ ಹೇಳಿದ್ರೆ ನಾನು ಅದೇ ಉತ್ತರ ಹೇಳಬೇಕಾಗುತ್ತೆ. Sarvana has made his opinion of 22 seats. I welcome it. Let it be there. ಮೂಲತಃ ಪ್ರಶ್ನೆ, ನಾವು ಅವ್ರನ್ನ ಎದುರಿಸಬೇಕು, ಅವರ ಓಟಕ್ಕೆ ಕಡಿವಾಣ ಹಾಕಬೇಕು, ನಾವು ಹಾಕ್ಲಿಕ್ಕೆ ನಾವು ಸೆಕ್ಯುಲರ್ ಒಂದಾಗಿದ್ದೇವೆ. ನಾವು ರಿಸಲ್ಟ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಅವರಿಗಿಂತ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತೇನೆ. ನಿಖರವಾದ ಅವರಿಗಿಂತ ಹೆಚ್ಚಾಗಿ ಕಾನ್ಫಿಡೆಂಟ್ ಆಗಿದ್ರಿ, ಎಲ್ಲರೂ ಕಾನ್ಫಿಡೆಂಟ್ ಆಗಿದ್ದಾರೆ. ಆದ್ರೆ ವಾಸ್ತವ ಏನು ಅನ್ನೋದನ್ನ ನಾವು ಯಾವುದೋ ಪಕ್ಷಕ್ಕೆ ಸೀಮಿತವಾದವರನ್ನ ಕೇಳೋಕ್ಕಾಗಲ್ಲ. ಎಸ್ ರಾಮಕೃಷ್ಣ ಉಪಾಧ್ಯಾಯ ಅವರೇ, ಈಗ ಅದು ರಾಜ್ಯ ವಿಧಾನಸಭಾ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಬಂದರೂ ಕೂಡ ಕೇಂದ್ರ ಸರ್ಕಾರವನ್ನು ಅಲ್ಲಗಳೆಯೋದು GDP ಇಂದ, ಡಿಮಾನಿಟೈಸೇಷನ್ನಿಂದ ಮತ್ತು GDP ಯಾವ ರೀತಿಯಾದಂಥ ಮತ್ತು GST ಇಂದ, ಇನ್ಫ್ಲೇಷನ್ ಮತ್ತು ನೋಡೋಣ ನಿರುದ್ಯೋಗ ಜಾಸ್ತಿ ಆಗಿದೆ ಅನ್ನುವರ ಸಂಖ್ಯೆ ಒಂದು, ಕಡಿಮೆ ಆಗಿದೆ ಅನ್ನೋರ ಸಂಖ್ಯೆ ಒಂದು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಅಂತ ಭಾರತೀಯ ಜನತಾ ಪಕ್ಷದವರು ಅಥವಾ NDA ಅವರು ಹೇಳ್ತಾ ಇರ್ತಾರೆ. ಇನ್ನು ವಿರೋಧಿಗಳು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಅಂತ ಹೇಳ್ತಾರೆ. ಯಾವ ಯೋಜನೆಗಳನ್ನು ಇವರು ಜಾರಿಗೆ ತಂದಿದ್ದಾರೆ ಹೇಳಿ ಅಂತಾರೆ. ನರೇಂದ್ರ ಮೋದಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಾಗಿಲ್ವಲ್ಲ ರೀ ಅನ್ನೋ ಮಾತುಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇವೆಲ್ಲ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬದಲು ನಾವು ನಾಗರಾಜ್ ಯಾದವ್ ಅವರು ಹೇಳಿದಕ್ಕೆ ಒಂದು ಮಾತು ಹೇಳಬೇಕು. ಏನ್ ಹೇಳಿದ್ರು, ನಾವು ಜಾತ್ಯತೀತ ಪಕ್ಷಗಳೆಲ್ಲ ಸೇರಿದ್ರಿಂದ ನಮ್ಮ ವೋಟ್ ಜಾಸ್ತಿ ಆಗಿದೆ. ಜಾತ್ಯತೀತ ಮೋಸ್ಟ್ಲಿ ಅದನ್ನ ಓಕೆ. ಎನಿವೆ, ಎಲೆಕ್ಷನ್ ಮೊದಲು please don't take his time, don't take his, please allow him. No, that's your opinion, that is your opinion. ಒಂದು ನಿಮಿಷ, ಅದು ನಿಮ್ಮ ಭಾವನೆ. ಪ್ರತ್ಯಕ್ಷವಾಗಿ ಕಂಡ್ರು, ಪ್ರತ್ಯಕ್ಷವಾಗಿ ಕೇಳಿಸ್ಕೊಂಡ್ರು, ಸ್ವಲ್ಪ ಸಾವಧಾನ, ತಾಳ್ಮೆ ಇಲ್ಲ, ಕಂಪ್ಲೀಟ್ ಮಾಡೋ ಅವಕಾಶ ಕೊಡಿ. ಸಾರಿ ಪ್ಲೀಸ್. ಯಾವುದು ವ್ಯಂಗ್ಯನೋ ಯಾವುದು ನಮಗೆ ಗೊತ್ತಾಗ್ತದೆ. ತಾಳ್ಮೆ ಇರಲಿ. ನೋಡಿ ನಾಗರಾಜ್ ಯಾದವ್ ಅವರೇ, ಪ್ಲೀಸ್ ಡೋಂಟ್ ಸ್ಪಾಯ್ಲ್ ದ ಟೈಮ್, ಪ್ಲೀಸ್ ಅಲೋ ಹಿಮ್ ಟು ಟಾಕ್. ಈಗ ಎರಡೂ ಫೇಸ್ ಎಲೆಕ್ಷನ್ ಆಗೋಕ್ಕೆ ಮೊದಲು ಒಂದು ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಬಂದಿರೋದ್ರಿಂದ ಅವರ ಬಲ ದುಪ್ಪಟ್ಟಾಗಿದೆ. ಯಾಕಂದರೆ ಕಳೆದ ಎಲೆಕ್ಷನ್ನಲ್ಲಿ ಇವರಿಬ್ಬರದು ಸೇರಿಸಿದ್ರೆ 53% ವೋಟ್ ಬಂದಿತ್ತು, BJPದು 42% ಬಂದಿತ್ತು. ಹಾಗಾಗಿ ಇವರು 28ರಲ್ಲಿ 20 ಸ್ಥಾನವಾದರೂ ಗೆಲ್ತಾರೆ ಅಂತ ಒಂದು ಸಾಮಾನ್ಯವಾದ ಅಭಿಪ್ರಾಯ ಇತ್ತು. ಯಾಕಂದರೆ ಶೇರ್ ನಂಬರ್ಸ್ ಅದರಿಂದ ಗೆಲ್ತಾರೆ ಅಂತೇಳಿ. ಆದರೆ ಕಳೆದ 6 ತಿಂಗಳಲ್ಲಿ ಏನಾಗಿದೆ ನೋಡಿದ್ವಿ ನಾವು. ಆಮೇಲೆ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಏನಾಗಿದೆ ನೋಡಿದ್ದೀವಿ. ಇವರು ಎರಡು ಪಕ್ಷಗಳು ಹೇಗೆ ಹೊಂದಾಣಿಕೆ ಮಾಡಿಸಿದೆ ಅಂತ ನೋಡಿದ್ದೀವಿ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಗೆ ನಡೆದಿದೆ ಅಂತ ನೋಡಿದ್ದೀವಿ. ಇದೆಲ್ಲ ನೋಡಿದ ಮೇಲೆ ಈ ಒಂದು ಘಟಬಂಧನ್ನು ಈ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿಲ್ಲ. ಮೇ ಬಿ ಒಂದು 10-15% ಮೇಲೆ ಕೆಲಸ ಮಾಡಿಲ್ಲ ಅಂತ ಅಭಿಪ್ರಾಯ. ಅದರಲ್ಲೂ ಫಸ್ಟ್ ಫೇಸ್ನಲ್ಲಿ ಏನೋ ಕಾಂಗ್ರೆಸ್ ಆ್ಯಂಡ್ JDS ಜಿದ್ದಿ ಹೋರಾಡಿದವರು ಕಳೆದ ಎಲೆಕ್ಷನಲ್ಲಿ, ಅಸೆಂಬ್ಲಿ ಎಲೆಕ್ಷನಲ್ಲಿ ಕಳೆದ ಜಸ್ಟ್ 1 ವರ್ಷದ ಹಿಂದೆ. ಈ ಲೋಕಸಭೆಯಲ್ಲಿ ಏನಾದ್ರು ಮ್ಯಾಜಿಕ್ ಆಗಿ ಒಟ್ಟಿಗೆ ಬರ್ತಾರ ಅಂತ ಅಂದ್ಕೊಂಡಿದ್ವಿ, ಅದು ಆಗಲಿಲ್ಲ. ಹಾಗಾಗಿ ನಮ್ಮ ಶರವಣನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 22 ಸೀಟ್ ಗೆಲ್ತೀವಿ ಅಂತ ಹೇಳಿ, ಬಹುಶಃ ಅದು ಕನಸಾಗಿ ಉಳಿಬೋದು ಅಂತ ನನಗನ್ಸುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, GDP
ಫಿಗರ್ಸನ್ನು ಚೇಂಜ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇದು ಫಸ್ಟ್ ಟೈಮ್ ಅಲ್ಲ. ಹಿಂದೆ ಕೂಡ UPA ಸರ್ಕಾರ ಇದ್ದಾಗ ಕೂಡ ಬೇಸ್ ಚೇಂಜ್ ಮಾಡ್ತಾರೆ, ಮಾನದಂಡವನ್ನ ಬದಲಾಯಿಸುವುದು, ಕ್ಯಾಲ್ಕುಲೇಟ್ ಮಾಡುವಂತ ಮಾನದಂಡವನ್ನ ಹಿಂದೆ ಕೂಡ ಮಾಡಿದ್ದಾರೆ, ಬದಲಾಯಿಸಿದ್ದಾರೆ. ಇನ್ನು ಡಿಪೆಂಡಿಂಗ್ ಆನ್ ಸರ್ಕಮ್ಸ್ಟಾನ್ಸಸ್ ಆಗಿ ಮಾಡ್ತಾರೆ. ಈಗ ಕೂಡ ಒಂದು ಮಾಡಿದ್ದಾರೆ. ಆದರೆ ಓವರ್ ಆಲ್ ಪರ್ಸೆಂಟೇಜ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವರ್ಲ್ಡ್ ಬಾಡೀಸ್ ಎಲ್ಲ ಇದ್ದಾವೆ. ನಿಮಗೆ ವರ್ಲ್ಡ್ ಬ್ಯಾಂಕ್ ಇರ್ತಕ್ಕಂಥದ್ದು, IMF ಇರ್ಬೋದು, ಅವರೆಲ್ಲ ಕೊಡ್ತಿರ್ತಕ್ಕಂಥ ಫಿಗರು ಕಳೆದ 5 ವರ್ಷದಲ್ಲಿ ದೇಶದ GDP 7% ಸುತ್ತಮುತ್ತದಲ್ಲಿದೆ, 7.1 7.2 ನಲ್ಲೇ ಇದೆ ಅಂತ ಹೇಳಿ. ಸೊ ಇದು ಅಫ್ಕೋರ್ಸ್ ಹಿಂದೆ UPA ಸರ್ಕಾರ ಇದ್ದಾಗ ಕೂಡ ಫಸ್ಟ್ ಫೇಸ್ನಲ್ಲಿ ಭಾಳ ಚೆನ್ನಾಗಿ ಆಗಿತ್ತು, ಆಮೇಲೆ ಕಮ್ಮಿ ಆಗ್ತಾ ಬಂತು. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಐ ಥಿಂಕ್ ಮೋದಿ ಸರ್ಕಾರದ ಕಾಲದಲ್ಲಿ ಇನ್ಫ್ಲೇಷನ್ ವಾಸ್ ಅಂಡರ್ ಕಂಟ್ರೋಲ್. 5 ವರ್ಷದಲ್ಲಿ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಿದ ರೀತಿ ನನಗೆ ಯಾವುದು ಜ್ಞಾಪಕ ಬರ್ತದೆ ಅಂತಂದರೆ, ಹಿಂದೆ ಜನತಾ ಪಕ್ಷ ಇದ್ದಾಗ, ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಇದ್ದಾಗ ಹೇಗೆ ದೇಶದಲ್ಲಿ ಬೆಲೆಗಳ ಕಂಟ್ರೋಲ್ ಆಗಿತ್ತು, ಅದೇ ರೀತಿ ಈ 5 ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವರು ಹೇಳ್ಕೊಂಡೇ ಬಂದ್ರು. ಮನಮೋಹನ್ ಸಿಂಗ್ ಅವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀನಿ, ನೆಕ್ಸ್ಟ್ ಆದ್ರೆ ಆಗ್ಲಿಲ್ಲ. 100% ನಿಮ್ಮ ಉತ್ಸಾಹವನ್ನ ನಾನು ಪರಿಗಣಿಸ್ತೇನೆ. ಡೆಫಿನೆಟ್ಲಿ ಐ ವಿಲ್ ಅಲೋ ಯು. ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ಎಸ್ ರಾಮಕೃಷ್ಣ ಉಪಾಧ್ಯಾಯ ಅವರೇ, ಓಕೆ one minute, just allow me to take a break. Allow me one minute. Okay ನಿಮ್ಮ ಉತ್ಸಾಹ ನಿಮ್ಮ ಉತ್ಸಾಹ ಅಭಿನಂದನಾರ್ಹ. one minute please allow me to take a break. I have to take a break. Okay ಶರವಣ ಅವರೇ, ವೀಕ್ಷಕರೇ, ನಮ್ಮ ಪ್ಯಾನಲಿಸ್ಟ್ಗಳೆಲ್ಲರೂ ಕೂಡ ತುಂಬಾ ಉತ್ಸಾಹದಲ್ಲಿದ್ದಾರೆ ಅಭಿವೃದ್ಧಿಯ ವಿಚಾರ ಕುರಿತಂತೆ. ನಿಜಕ್ಕೂ ಅದು ಎಷ್ಟರ ಮಟ್ಟಿಗೆ ಸತ್ಯಾಂಶದಿಂದ ಕೂಡಿದೆ ಅನ್ನೋದನ್ನ ನೋಡೋಣ. I will ask you, please allow me to take a break.